ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಅಮೆರಿಕ, ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ 1 ತಿಂಗಳು ಪೂರೈಸಿದೆ. ಈ ಯುದ್ಧದ ನಡುವೆ ಸಾಕಷ್ಟು ಮಂದಿ ಸಾವನ್ನಪ್ಪಿದ್ದಾರೆ, ಸಾಕಷ್ಟು ಹಾನಿಯೂ ಕೂಡ ಆಗಿದೆ. ಇರಾನ್ನಲ್ಲಿ ಒಂದು ರೀತಿಯಲ್ಲಿ ಇರಾನ್ನ ಮತ್ತೊಮ್ಮೆ ಮರುಕಟ್ಟಬೇಕು ಎನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಸ್ರೇಲ್ನಲ್ಲೂ ಕೂಡ ಸಾಕಷ್ಟು ಹಾನಿಯಾಗಿದೆ. ಹಾಗಾದ್ರೆ ಈ ಯುದ್ಧದಿಂದ ಅಮೆರಿಕ ತಾನು ಅಂದುಕೊಂಡಿದ್ದನ್ನು ಸಾಧಿಸಿತಾ ಅಂದ್ರೆ ಆ ಪ್ರಶ್ನೆಗೆ ಇಲ್ಲ ಎನ್ನುವಂಥ ಉತ್ತರ ಬರುತ್ತೆ. ಕಾರಣ ಇರಾನ್ನಲ್ಲಿ ರೆಜಿಮ್ ಅನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿ ಅಮೆರಿಕ ಹೊರಟಿತ್ತು, ಆದ್ರೆ ಅದನ್ನ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಖಮೇನಿ ಹತ್ಯೆ ಮಾಡಿದ್ರೂ ಕೂಡ ಆಡಳಿತವನ್ನ ಬದಲಾಯಿಸೋಕೆ ಸಾಧ್ಯ ಆಗ್ತಾ ಇಲ್ಲ, ಅಥವಾ ಇರಾನ್ ಶರಣಾಗುವಂತೆ ಮಾಡೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಅಮೆರಿಕ ಅದೆಷ್ಟೇ ವಾರ್ನಿಂಗ್ ಕೊಡ್ಲಿ, ಅಮೆರಿಕ ಅದೆಷ್ಟೇ ದಾಳಿಯನ್ನ ಮಾಡ್ಲಿ, ಇರಾನ್ ಮಾತ್ರ ಶರಣಾಗುವುದರ ಬದಲಾಗಿ ಪ್ರತಿದಾಳಿಯನ್ನ ಮಾಡ್ತಾ ಇದೆ. ಹಾಗೆ ಪ್ರತಿಯಾಗಿ ಅಮೆರಿಕಗೆ ವಾರ್ನ್ ಕೂಡ ಮಾಡ್ತಾ ಇದೆ. ಎಲ್ಲಿಯವರೆಗೆ ಅಂದ್ರೆ ಫ್ರಸ್ಟ್ರೇಷನ್ಗೆ ಒಳಗಾದಂಥ ಡೊನಾಲ್ಡ್ ಟ್ರಂಪ್ ಅಥವಾ ವಿಪರೀತ ಸುಸ್ತಿಗೆ ಒಳಗಾದಂಥ ಡೊನಾಲ್ಡ್ ಟ್ರಂಪ್ ಒಂದು ಹಂತಕ್ಕೆ ಕದನ ವಿರಾಮದ ಮಾತನಾಡಿದ್ರೂ ಕೂಡ, ಈಗಾಗಲೇ ಒಂದು 10 ದಿನಗಳ ಕಾಲ ಯುದ್ಧವನ್ನು ನಿಲ್ಲಿಸಿದ್ದೇನೆ ಎನ್ನುವಂಥ ಮಾತನ್ನ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರಲ್ಲ, ಇಂತಹ ಮಾತುಗಳು ಬಂದರೂ ಕೂಡ, ಇರಾನ್ ಅನ್ನ ಮಾತಿಗೆ ಆಹ್ವಾನಿಸಿದ್ರೂ ಕೂಡ ಇರಾನ್ ಮಾತ್ರ ಅದನ್ನು ಒಪ್ಕೊಳ್ತಾ ಇಲ್ಲ. ಅದರ ಬದಲಾಗಿ ನಾವು ದಾಳಿಯನ್ನ ಮುಂದುವರಿಸ್ತೀವಿ, ಯುದ್ಧವನ್ನ ನಿಲ್ಲಿಸೋಕೆ ನೀವ್ಯಾರು, ನೀವು ಶುರು ಮಾಡಿದ್ದು ಎಂಡ್ ನಾವು ಮಾಡ್ತೀವಿ ಎನ್ನುವಂಥ ಮಾತು ಇರಾನ್ ಕಡೆಯಿಂದ ಬರ್ತಾ ಇದೆ. ಇದು ಇಲ್ಲಿಯವರೆಗೆ ಆಗಿದ್ದ. ಈಗ ಇನ್ನೊಂದಷ್ಟು ಬದಲಾವಣೆಗಳು ಅಥವಾ ಬೇರೆ ಬೇರೆ ರೀತಿಯಿಂದ ಡೆವಲಪ್ಮೆಂಟ್ಸ್ಗಳಲ್ಲೂ ಕೂಡ ಕಾಣ್ತಾ ಇದೆ. ಅದು ಏನೇನು ಅಂತ ಗಮನಿಸ್ತಾ ಹೋಗೋಣ. ಬಂಧುಗಳೇ, ಅಮೆರಿಕದಲ್ಲಿ ಎಲ್ರಿಗೂ ಈ ಯುದ್ಧದ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆಯಾ, ಅಥವಾ ಆ ಭಾಗದ ಜನ ಯುದ್ಧವನ್ನ ಬೆಂಬಲಿಸ್ತಾ ಇದ್ದಾರಾ ಅಂದ್ರೆ ಅದಕ್ಕೂ ಕೂಡ ಇಲ್ಲ ಎನ್ನುವಂತ ಉತ್ತರ ಸಿಗುತ್ತೆ. ಪ್ರಮುಖವಾಗಿ ಅಮೆರಿಕದ ಉಪಾಧ್ಯಕ್ಷರಾಗಿರುವಂತಹ JD ವ್ಯಾನ್ಸ್ಗೆ ಈ ಯುದ್ಧದ ಬಗ್ಗೆ ಅಂತ ಆಸಕ್ತಿ ಇಲ್ಲ, ಅಥವಾ ಯುದ್ಧ ಮಾಡಿದ್ರ ಬಗ್ಗೆ ಒಂದು ರೀತಿಯಲ್ಲಿ ಬೇಸರ JD ವ್ಯಾನ್ಸ್ಗೆ ಇದೆ. ಈಗಾಗಲೇ ಅಮೆರಿಕದಲ್ಲಿ ಓರ್ವ ಪ್ರಮುಖ ಅಧಿಕಾರಿ ಯುದ್ಧವನ್ನು ವಿರೋಧಿಸಿ ರಾಜೀನಾಮೆಯನ್ನು ಕೂಡ ಕೊಟ್ಟಾಗಿತ್ತು. ಹಾಗೆ ಅಮೆರಿಕದ ಸೇನೆಯಲ್ಲಿರುವಂತಹ ಸಾಕಷ್ಟು ಪ್ರಮುಖರು ಕೂಡ ಯುದ್ಧವನ್ನು ವಿರೋಧಿಸಿಕೊಂಡು ಬಂದಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ಬೆಳವಣಿಗೆಯನ್ನ ನೀವೆಲ್ಲರೂ ಕೂಡ ಗಮನಿಸಿದ್ರಿ. ಈಗ ಯಾವ ಹಂತಕ್ಕೆ ಹೋಗಿದೆ ಅಂದ್ರೆ ಅಮೆರಿಕದ ಜನರೇ ಇದೀಗ ಟ್ರಂಪ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಲಕ್ಷಾಂತರ ಮಂದಿ ಇವತ್ತು ಬೀದಿಗೆ ಇಳಿದು ತೀವ್ರವಾದಂತ ಪ್ರತಿಭಟನೆ ನಡೆಸಿದ್ದಾರೆ. ಅದು ಏನು, ಅದು ಯಾವ ರೀತಿಯಾಗಿ ಮಹತ್ವವನ್ನು ಪಡೆದುಕೊಳ್ಳುತ್ತೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಬಂಧುಗಳ, ಅಮೆರಿಕದಲ್ಲಿ ಸಾಕಷ್ಟು ಮಂದಿ ಯುದ್ಧವನ್ನ ವಿರೋಧಿಸಿಕೊಂಡೇ ಬಂದಿದ್ರು. ಅದಕ್ಕೆ ಪ್ರಮುಖವಾದಂತಹ ಕಾರಣ ಏನಪ್ಪಾ ಅಂದ್ರೆ ಅಮೆರಿಕದಲ್ಲಿ ಸಾಕಷ್ಟು ಮಂದಿಗೆ ಈ ರೀತಿಯಾಗಿ ಅಮೆರಿಕದ ಸರ್ಕಾರ ಬೇರೊಂದು ದೇಶದ ವಿಚಾರದಲ್ಲಿ ಮೂಗು ತೂರಿಸೋದು ಇಷ್ಟ ಇಲ್ಲ. ಮತ್ತೊಂದು, ಅಮೆರಿಕದ ಸೈನಿಕರನ್ನ ಅಲ್ಲಿ ಕರ್ಕೊಂಡು ಹೋಗಿ ಬಲಿ ಕೊಡೋದು ಕೂಡ ಇಷ್ಟ ಇಲ್ಲ. ಅಥವಾ ಅಮೆರಿಕದ ಸಂಪತ್ತೇನಿದೆ ಅಥವಾ ಅಮೆರಿಕದ ಆ ಆದಾಯ ಏನಿದೆ ಅದನ್ನ ಯುದ್ಧದಲ್ಲಿ ನೀರಿನ ರೀತಿಯಲ್ಲಿ ಒಂದು ರೀತಿಯಲ್ಲಿ ಖರ್ಚು ಮಾಡೋದು ಕೂಡ ಅಮೆರಿಕನರಿಗೆ ಇಷ್ಟ ಇಲ್ಲ. ಅದರ ಆಚೆಗೆ ಇರಾನ್ನಲ್ಲಿ ಮಿನಾಬು ಶಾಲೆಯ ಮೇಲೆ ಅಮೆರಿಕ ದಾಳಿಯನ್ನ ಮಾಡ್ತಲ್ಲ, 187 ಪುಟ್ಟ ಹೆಣ್ಣು ಮಕ್ಕಳನ್ನ ಅಮೆರಿಕ ಬಲಿ ಕೊಡ್ತಲ್ಲ, ಅದನ್ನ ವಿರೋಧಿಸುವಂತ ದೊಡ್ಡ ಬಳಗ ಇವತ್ತಿಗೂ ಕೂಡ ಅಮೆರಿಕದಲ್ಲಿ ಇದೆ. ಒಟ್ಟಾರೆಯಾಗಿ ಅಮೆರಿಕದ ಜನರಿಗೆ ಇರಾನ್ ಮೇಲಿನ ದಾಳಿಗೆ ಸಂಬಂಧಪಟ್ಟ ಹಾಗೆ ತೀವ್ರವಾದಂತ ಆಕ್ರೋಶ ಇದೆ, ಸಿಟ್ಟಿದೆ. ಆದರೆ ಅದನ್ನ ಇಲ್ಲಿವರೆಗೂ ಕೂಡ ವ್ಯಕ್ತಪಡಿಸೋದಕ್ಕೆ ಅವರಿಗೆ ಸರಿಯಾದ ರೀತಿಯಲ್ಲಿ ವೇದಿಕೆ ಸಿಕ್ಕಿರಲಿಲ್ಲ. ಅವರೆಲ್ಲರೂ ಕೂಡ ಪ್ರಮುಖವಾಗಿ ಹೇಳ್ತಾ ಇರೋದು ನಮ್ಮ ದುಡಿಮೆ, ನಮ್ಮ ದೇಶದ ಸಂಪತ್ತು, ಯಾರದ್ದೋ ಪ್ರತಿಷ್ಠೆಗೆ, ಯಾರದ್ದೋ ಈಗೋಗೆ ಅಲ್ಲೆಲ್ಲೋ ಹೋಗಿ ಅದನ್ನು ಖರ್ಚು ಮಾಡ್ತಾ ಇದ್ದಾರಲ್ಲ, ಅಥವಾ ಅದನ್ನ ಅಲ್ಲ ರೀತಿಯಲ್ಲಿ ಬೇಕಾಬಿಟ್ಟಿಯಾಗಿ ಬಳಸ್ತಾ ಇದ್ದಾರಲ್ಲ. ಜೊತೆಗೆ ನಮ್ಮ ಮಣ್ಣಿನ ಮಕ್ಕಳು ಅಂದ್ರೆ ನಮ್ಮ ಸೈನಿಕರನ್ನ ಅಲ್ಲಿ ಕರ್ಕೊಂಡು ಹೋಗಿ ಬಲಿ ಕೊಡ್ತಿದ್ದಾರಲ್ಲ ಎನ್ನುವಂತ ಆಕ್ರೋಶ ಇದ್ದೇ ಇತ್ತು. ಆ ಕಾರಣಕ್ಕಾಗಿ ಇವತ್ತು ಅಮೆರಿಕದ 50 ರಾಜ್ಯಗಳಲ್ಲೂ ಕೂಡ ನೋ ಕಿಂಗ್ಸ್ ಎನ್ನುವಂತ ಚಳುವಳಿ ನಡೆದಿದೆ. ಯಾಕಿದು ಮಹತ್ವವನ್ನು ಪಡೆದುಕೊಳ್ತಾ ಇದೆ ಅಂದ್ರೆ ಅಮೆರಿಕದಲ್ಲಿ ಪ್ರಪ್ರಥಮ ಬಾರಿಗೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಒಟ್ಟಿಗೆ ಜನ ಬೀದಿಗಿಳಿದು ಆಕ್ರೋಶವನ್ನ ಹೊರಹಾಕಿದ್ದು. ಹೆಚ್ಚು ಕಡಿಮೆ 8 ಮಿಲಿಯನ್ ಜನ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ಎನ್ನುವಂತ ವರದಿಯೂ ಕೂಡ ಇದೀಗ ಬರ್ತಾ ಇದೆ. ಅದು ಸಾಮಾನ್ಯವಾದಂಥ ವಿಚಾರ ಅಲ್ವೇ ಅಲ್ಲ. ಇಷ್ಟು ಜನ ಒಟ್ಟೊಟ್ಟಿಗೆ ಬೀದಿಗೆ ಇಳಿತಾರೆ ಅಂದ್ರೆ ಟ್ರಂಪ್ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು. ಟ್ರಂಪ್ ಸರ್ವಾಧಿಕಾರಿ ಧೋರಣೆಯ ವಿರುದ್ಧ ಅವರು ತಮ್ಮ ಸಿಟ್ಟನ್ನು ಹೊರಹಾಕಿದ್ರು. ಕೇವಲ ಈ ಯುದ್ಧದ ವಿಚಾರವನ್ನು ಮಾತ್ರ ಪ್ರಸ್ತಾಪ ಮಾಡಿಲ್ಲ, ಟ್ರಂಪ್ ಬೇರೆ ಬೇರೆ ಸಂದರ್ಭದಲ್ಲಿ ತೆಗೆದುಕೊಳ್ಳುವಂತ ನಿರ್ಧಾರ, ಟ್ರಂಪ್ ಹುಚ್ಚಾಟಕ್ಕೂ ಕೂಡ ಆಕ್ರೋಶ ವ್ಯಕ್ತವಾಯಿತು. ಟ್ರಂಪ್ರನ್ನ ಕೆಳಗಿಳಿಸಬೇಕು, ಅಧಿಕಾರದಿಂದ ಕೆಳಗಿಳಿಬೇಕು ಎನ್ನುವ ರೀತಿಯಲ್ಲೂ ಕೂಡ ಆ ಭಾಗದ ಜನ ಒತ್ತಾಯಿಸಿದ್ರು. ಅತ್ಯಂತ ಜನನಿಬಿಡ ಪ್ರದೇಶ ನ್ಯೂಯಾರ್ಕ್ನಲ್ಲೂ ಕೂಡ ಬಹಳ ದೊಡ್ಡ ಮಟ್ಟಿಗೆ ಪ್ರತಿಭಟನೆ ನಡೆಯಿತು. ಕೇವಲ ಅಮೆರಿಕದಲ್ಲಿ ಮಾತ್ರ ಅಲ್ಲ, ಅದರ ಆಚೆಗೆ ಇಸ್ರೇಲಲ್ಲೂ ನಡೀತು, ಯುರೋಪ್ ರಾಷ್ಟ್ರಗಳಲ್ಲೂ ಕೂಡ ನಡೀತು, ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಇವತ್ತು ದೊಡ್ಡ ಮಟ್ಟಿಗಿನ ಪ್ರತಿಭಟನೆ ನಡೀತು. ಯಾಕೆ ಪ್ರತಿಭಟನೆ ಮಹತ್ವ ಪಡೆದುಕೊಳ್ಳುತ್ತೆ ಅಂತ ಇನ್ನೊಂದು ವಿಚಾರವನ್ನು ಗಮನಿಸ್ತಾ ಹೋಗೋದಾದ್ರೆ, ಹಿಂದೆ ಅಮೆರಿಕ ಮತ್ತು ವಿಯೆಟ್ನಾಂ ನಡುವೆನೂ ಕೂಡ ಒಂದು ಯುದ್ಧ ಆಗಿತ್ತು. ವಿಯೆಟ್ನಾಂ ಮೇಲೆ ಅಮೆರಿಕವೇ ಕಾಲ್ ಕೆರ್ಕೊಂಡು ಜಗಳಕ್ಕೆ ಹೋಗಿತ್ತು ಅಥವಾ ಯುದ್ಧವನ್ನ ಸಾರಿತ್ತು. ಆ ಯುದ್ಧದಲ್ಲಿ ಅಮೆರಿಕಗೆ ಹಿನ್ನಡೆ ಅಥವಾ ಅಮೆರಿಕ ಒಂದು ರೀತಿಯಲ್ಲಿ ಸೋಲಾಗಿತ್ತು. ವಿಯೆಟ್ನಾಂನ ಗೆರೆಲ್ಲ ಯುದ್ಧ ತಂತ್ರದ ಎದುರು ಅಮೆರಿಕದ ಸೈನಿಕರು ಆ ಸಂದರ್ಭದಲ್ಲಿ ಶರಣಾಗ್ಬಿಟ್ಟಿದ್ರು. ಹೆಚ್ಚು ಕಡಿಮೆ 58,000 ಅಮೆರಿಕದ ಸೈನಿಕರು ಸಾವನ್ನಪ್ಪಿಟ್ಟಿದ್ರು. ಆಗ ಟಿವಿಯಲ್ಲೂ ಕೂಡ ಆ ಯುದ್ಧ ನೇರವಾಗಿ ಪ್ರಸಾರ ಆಗ್ತಾ ಇತ್ತು. ಆಗಲೂ ಕೂಡ ಅಮೆರಿಕದ ಜನ ದೊಡ್ಡ ಮಟ್ಟಿಗೆ ಆಕ್ರೋಶವನ್ನು ಹೊರಹಾಕಿದ್ರು, ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡಿದ್ರು.
ಆಗಿನ ಅಮೆರಿಕದ ಸರ್ಕಾರ ಜನರ ಆಕ್ರೋಶಕ್ಕೆ ಮಣಿದು, ಜನರ ಪ್ರತಿಭಟನೆಗೆ ಮಣಿದು ಆ ಯುದ್ಧವನ್ನ ಅನಿವಾರ್ಯವಾಗಿ ನಿಲ್ಲಿಸಿ ಸೈನಿಕರನ್ನು ವಾಪಸ್ ಕರ್ಕೊಂಡು ಬರುವಂತ ಪರಿಸ್ಥಿತಿ ಆಗ ಅಮೆರಿಕಾಗೆ ಎದುರಾಗಿತ್ತು. ಆಗ್ಲೂ ಕೂಡ ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು, ಅವರ ಮನೆಯ ಮಕ್ಕಳು ಸಾಯೋದನ್ನು ಅವ್ರಿಗೆ ನೋಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಅಂದ್ರೆ ಸೈನಿಕರನ್ನ ಕರ್ಕೊಂಡು ಹೋಗಿ ಅಲ್ಲಿ ಬಲಿ ಕೊಡ್ತಿರೋದು ನೋಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಈಗ ಮತ್ತೆ ಅಮೆರಿಕನರಿಗೆ ಯಾಕೆ ಆಪರಿಯಾದಂತ ಸಿಟ್ಟು ಅಂದ್ರೆ, ವಿಯೆಟ್ನಾಂ ಮೇಲೆ ಅಂಥದ್ದೆಲ್ಲವೂ ಕೂಡ ಆಗಿತ್ತಲ್ಲ, ಆ ಕಾರಣಕ್ಕಾಗಿ ಮಹತ್ವ ಪಡೆದುಕೊಳ್ತಾ ಇದೆ. ಇನ್ನೊಂದು ಸಿಟ್ಟಿ ಕಾರಣ ಏನಪ್ಪ ಅಂದ್ರೆ, ಡೊನಾಲ್ಡ್ ಟ್ರಂಪ್ ಇದನ್ನು ನಿಲ್ಲಿಸುವ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಏಕಾಂಗಿ ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ದಾರೆ, ತಮ್ಮ ಮನಸ್ಸಿಗೆ ಬಂದಂತ ನಿರ್ಧಾರ. 5 ದಿನ ಯುದ್ಧ ನಡೆಯಲ್ಲ ಅಂದ್ರೆ ನಡೆಯಲ್ಲ, ಇಲ್ಲ ಇನ್ನು 10 ದಿನ ಯುದ್ಧ ನಡೆಸಲ್ಲ ಅಂದ್ರೆ ನಡೆಸಲ್ಲ, ಎಲ್ಲವೂ ಕೂಡ ಟ್ರಂಪ್ದೇ ನಿರ್ಧಾರ. ಅದಾದ ಬಳಿಕ ಇಲ್ಲ ನಾನು ಯುದ್ಧವನ್ನ ಇನ್ನಷ್ಟು ತೀವ್ರಗೊಳಿಸ್ತೀನಿ ಅಂದ್ರೆ ತೀವ್ರಗೊಳಿಸೋದು, ಆ ಹರ್ಮುಜ್ ಜಲಸಂಧಿಗೆ ಟ್ರಂಪ್ ಅಂತ ಹೇಳಿ ಮರುನಾಮಕರಣವನ್ನ ಮಾಡೋದು, ನಾನೇ ಇರಾನ್ನ ಸುಪ್ರೀಂ ಲೀಡರ್ ಅಂತ ಹೇಳಿ ತನ್ನ ತಾನು ಘೋಷಣೆ ಮಾಡ್ಕೊಂಡು ಬಿಡೋದು, ಹೀಗೆ ವಿಪರೀತ ಹುಚ್ಚಾಟದ ಹಂತಕ್ಕೆ ಹೋಗ್ತಾ ಇದೆ. ಜೊತೆಗೆ ಇನ್ನೊಂದು ಏನಾಗ್ಬಿಟ್ಟಿದೆ ಅಂದ್ರೆ, ಈಗ ಭೂದಾಳಿಗೂ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರಲ್ಲ, ಇದರಲ್ಲಿ ಅಮೆರಿಕದ ಸೈನಿಕರು ಸಾವನ್ನಪ್ಪುವಂತ ಸಾಧ್ಯತೆಯೂ ಕೂಡ ಇದೆ. ಆ ಕಾರಣಕ್ಕಾಗಿ ಅಮೆರಿಕದ ಜನ ಈ ಯುದ್ಧ ಬೇಡ ಎನ್ನುವ ರೀತಿಯಲ್ಲಿ ಇದೀಗ ಕೇಳ್ತಾ ಇದ್ದಾರೆ. ಅದರಲ್ಲೂ ಕೂಡ ಇಸ್ರೇಲ್ ಮತ್ತೆ ಇರಾನ್ ನಡುವಿನ ಯುದ್ಧಕ್ಕೆ ಒಂದಷ್ಟು ಕಾರಣಗಳಿದ್ದಾವೆ. ಇಸ್ರೇಲ್ಗೆ ತನ್ನದೇ ಆದಂತ ಕಾರಣ ಇತ್ತು. ಮಧ್ಯಪ್ರಾಚ್ಯ ಭಾಗದಲ್ಲಿ ಇಸ್ರೇಲ್ನ ಅಸ್ತಿತ್ವವನ್ನ ಇರಾನ್ ವಿರೋಧಿಸಿಕೊಂಡು ಬಂದಿತ್ತು. ಇರಾನ್, ಹೌತಿ, ಹಮಾಸು, ಹಾಗೆ ಇನ್ನು ಬೇರೆ ಬೇರೆ ಒಂದಷ್ಟು ಉಗ್ರ ಸಂಘಟನೆಗಳನ್ನ, ಹೆಜ್ಬುಲ್ ಉಗ್ರ ಸಂಘಟನೆ, ಇವರೆಲ್ಲರೂ ಕೂಡ ಇಸ್ರೇಲ್ ಮೇಲೆ ಚೂ ಬಿಡ್ತಾ ಇದೆ, ಪ್ರಾಕ್ಸಿ ವಾರ ನಡೆಸ್ತಾ ಇದೆ ಎನ್ನುವಂತ ಆತಂಕ ಇಸ್ರೇಲ್ಗೆ ಇತ್ತು. ಜೊತೆಗೆ ಅವರು ಅಣ್ವಸ್ತ್ರವನ್ನ ಸಂಗ್ರಹಿಸಿಟ್ಕೊಳ್ತಾ ಇದ್ದಾರೆ, ಖಂಡಾಂತರ ಕ್ಷಿಪಣಿಗಳನ್ನು ತಯಾರು ಮಾಡ್ತಾ ಇದ್ದಾರೆ, ಮುಂದೊಂದು ದಿನ ನನ್ನ ಮೇಲೆ ದಾಳಿ ಮಾಡಬಹುದು ಎನ್ನುವಂತ ಆತಂಕವೂ ಕೂಡ ಇಸ್ರೇಲ್ಗೆ ಇತ್ತು. ಹೀಗಾಗಿ ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷಕ್ಕೆ ಒಂದಷ್ಟು ಕಾರಣ ಅರ್ಥಗಳೆಲ್ಲವೂ ಕೂಡ ಇದೆ. ಆದ್ರೆ ಅಮೆರಿಕ ಮೂಗು ತೂರಿಸಿದ್ ಯಾಕೆ ಅನ್ನೋದು ಅಮೆರಿಕನ್ನರ ಪ್ರಶ್ನೆ. ಆ ಕಾರಣಕ್ಕಾಗಿ ಅಮೆರಿಕದ ಜನ ಈಗ ತೀವ್ರ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಹೀಗಾಗಿ ಇದು ಇನ್ನೊಂದು ಸ್ವರೂಪವನ್ನು ಪಡೆಯುವಂತ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಏನಾಗತ್ ಕಾದ್ ನೋಡ. ಈಗ ಮತ್ತೊಂದು ಸುದ್ದಿಯ ವಿಚಾರಕ್ಕೆ ಬರೋದಾದ್ರೆ, ನಾನು ಆಗ್ಲೇ ಹೇಳಿದಾಗೆ ಡೊನಾಲ್ಡ್ ಟ್ರಂಪ್ ಹುಚ್ಚಾಟಗಳೆಲ್ಲವೂ ಕೂಡ ಮಿತಿ ಮೀರುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇಲ್ಲಿಯವರೆಗಿನ ದಾಳಿ ಒಂದು ರೀತಿಯಲ್ಲಿ ಆಗುತ್ತೆ, ಇದೀಗ ಅತಿ ದೊಡ್ಡ ದಾಳಿಗೆ ಒಂದು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಇಷ್ಟು ದೊಡ್ಡ ಮಟ್ಟಿಗೆ ಸೇನಾ ಜಮಾವಣೆಯನ್ನ ಮಾಡಲಾಗ್ತಾ ಇದೆ. ಒಂದು ಕಡೆಯಿಂದ ನೌಕಾ ಸೇನೆಯನ್ನ ಬಲಪಡಿಸಲಾಗ್ತಾ ಇದೆ, ವಾಯುಸೇನೆಯನ್ನ ಬಲಪಡಿಸಲಾಗ್ತಾ ಇದೆ, ಭೂ ದಾಳಿಗೂ ಕೂಡ ಒಂದಷ್ಟು ಸಿದ್ಧತೆಗಳೆಲ್ಲವನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಒಂದು ಡ್ರೋನ್ಸ್ಗಳ ಸಂಗ್ರಹ ಜಾಸ್ತಿ ಆಗ್ತಿದೆ, ಹೆಚ್ಚೆಚ್ಚು ಫೈಟರ್ ಜೆಟ್ಗಳನ್ನು ಕೂಡ ತರಿಸಿಕೊಳ್ಳಲಾಗ್ತಿದೆ, ಯುದ್ಧ ನೌಕೆಯನ್ನು ಕೂಡ ಸಿದ್ಧಪಡಿಸಿಟ್ಟುಕೊಳ್ಳಲಾಗಿದೆ. ಒಂದು ಕಡೆಯಿಂದಾದ್ರೆ ಭೂ ದಾಳಿಗೆ ಹೆಚ್ಚುವರಿ ಸೈನಿಕರನ್ನ ಕರೆಸಿಕೊಳ್ಳಲಾಗಿದೆ. ಜಪಾನ್ ಅಲ್ಲಿ ಇದ್ದಂತ ಟ್ರಪೋಲಿಯನ್ನ ಕೂಡ ಇದೀಗ ಅಲ್ಲಿ ತರಿಸಿಕೊಳ್ಳಲಾಗಿದೆ. ಈ ರೀತಿಯಾಗಿ ಒಂದು ದೊಡ್ಡ ಮಟ್ಟಿಗೆ ಸೇನಾ ಜಮಾವಣೆ ಅಮೆರಿಕದ ಕಡೆಯಿಂದ ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋವನ್ನ ಕೂಡ ರಿಲೀಸ್ ಮಾಡಲಾಗಿದೆ. ಈಗ ಅಮೆರಿಕದ ಪ್ಲಾನ್ ಏನು ಎನ್ನುವ ರೀತಿಯಲ್ಲಿ ಒಂದಷ್ಟು ಚರ್ಚೆ ನಡೀತಿದೆಯಲ್ಲ. ಒಂದು ಏನಪ್ಪಾ ಅಂದ್ರೆ, ಇರಾನ್ನಲ್ಲಿ ಕಾರ್ಗ್ ಎನ್ನುವಂತ ಒಂದು ದ್ವೀಪ ಇದೆ. ಹಿಂದಿನ ಸಾಕಷ್ಟು ವಿಡಿಯೋಗಳು ನಾನು ಅದನ್ನ ಮ್ಯಾಪ್ ಸಹಿತ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಇರಾನ್ನ ಭೂಪ್ರದೇಶದಿಂದ ಒಂದಷ್ಟು ಕಿಲೋಮೀಟರ್ ದೂರದಲ್ಲಿ ಇರುವಂತ ಐಲ್ಯಾಂಡ್ ಅದು ಕಾರ್ಗ್ ಐಲ್ಯಾಂಡ್. ಏನು ಸ್ಪೇಸ್ ಏನಲ್ಲಿ ಬಹಳ ಇಲ್ಲ, ತುಂಬಾ ಚಿಕ್ಕದಾಗಿರುವಂತಹ ಪ್ರದೇಶ ಅದು, ಕೆಲವು ಕಿಲೋಮೀಟರ್ ಇರುವಂತಹ ಪ್ರದೇಶ ಅದು. ಆದ್ರೆ ಇರಾನ್ಗೆ ಅದೊಂದು ರೀತಿಯಲ್ಲಿ ಮುಕುಟಮಣಿ ಅಥವಾ ಕಿರೀಟ ಇದ್ದ ರೀತಿಯಲ್ಲಿ. ಕಾರಣ ಏನಪ್ಪಾ ಅಂದ್ರೆ, ಇರಾನ್ನ ಬೇರೆ ಕಡೆಗಳಲ್ಲಿ ಸಮುದ್ರ ಆಳವಾಗಿ ಇಲ್ಲ, ಹೀಗಾಗಿ ಅಲ್ಲಿ ದೊಡ್ಡ ದೊಡ್ಡ ಹಡಗುಗಳನ್ನ ನಿಲ್ಲಿಸೋದಿಕ್ಕೆ ಸಾಧ್ಯ ಆಗುದಿಲ್ಲ. ಆದ್ರೆ ಕಾರ್ಗ್ ದ್ವೀಪದ ಸಮೀಪದಲ್ಲಿ ಸಮುದ್ರ ಆಳವಾಗಿದೆ, ಹೀಗಾಗಿ ದೊಡ್ಡ ದೊಡ್ಡ ಹಡಗುಗಳು ಬಂದು ಅಲ್ಲಿ ತೈಲವನ್ನ ತುಂಬಿಸಿಕೊಂಡು ಹೋಗಬಹುದು. ಹೀಗಾಗಿ ಇರಾನ್ನಲ್ಲಿ ಏನೇನು ತೈಲವನ್ನ ಉತ್ಪಾದನೆ ಮಾಡಲಾಗುತ್ತೆ ಅದನ್ನ ಪೈಪ್ಗಳ ಮೂಲಕ ಕಾರ್ಗ್ ದ್ವೀಪಕ್ಕೆ ಅಲ್ಲಿ ತೈಲವನ್ನ ಕಳುಹಿಸಿಕೊಡಲಾಗುತ್ತೆ. ಕಾರ್ಗ್ ದ್ವೀಪದಲ್ಲಿ ಆ ತೈಲವನ್ನ ಸಂಗ್ರಹಿಸಿ ಇಡಲಾಗುತ್ತೆ. ಕಾರ್ಗ್ ದ್ವೀಪದಿಂದ ಇರಾನ್ನ ತೈಲವನ್ನ 90% ಅಲ್ಲಿಂದಲೇ ರಫ್ತು ಮಾಡಲಾಗುತ್ತೆ ಬೇರೆ ಬೇರೆ ದೇಶಕ್ಕೆ. ಹೀಗಾಗಿ ಕಾರ್ಗ್ ದ್ವೀಪದ ಮೇಲೆ ಇರಾನ್ ಕಂಪ್ಲೀಟ್ ಡಿಪೆಂಡ್ ಆಗಿದೆ. ಇರಾನ್ಗೆ ಇವತ್ತು ಹಣ ಬರ್ತಾ ಇದೆ, ಇರಾನ್ ಆರ್ಥಿಕವಾಗಿ ಸಬಲವಾಗಿದೆ ಅಂದ್ರೆ ಅದಕ್ಕೆ ಕಾರಣ ಕಾರ್ಗ್ ದ್ವೀಪ. ಹೀಗಾಗಿ ಹಿಂದಿನಿಂದಲೂ ಕೂಡ ಕಾರ್ಗ್ ದ್ವೀಪದ ಮೇಲೆ ಅಮೆರಿಕ ಒಂದು ಕಣ್ಣನ್ನ ಇಟ್ಟಿತ್ತು, ವಶಕ್ಕೆ ತೆಗೆದುಕೊಳ್ಳೋದು ಅಥವಾ ಇನ್ನೊಂದೇನೋ ಮಾಡುವ ರೀತಿಯಲ್ಲಿ. ಆದ್ರೆ ಇಲ್ಲಿವರೆಗೆ ಆ ದುಸ್ಸಾಹಸಕ್ಕೆ ಹೋಗಿರಲಿಲ್ಲ. ಕಾರಣ ಕಾರ್ಗ್ ದ್ವೀಪದ ಮೇಲೆ ಚೀನಾ ಕೂಡ ಡಿಪೆಂಡ್ ಆಗಿದೆ. ಚೀನಾ ಕೂಡ ಇರಾನ್ನ ಕಾರ್ಗ್ ದ್ವೀಪದಿಂದ ತೈಲವನ್ನ ಖರೀದಿ ಮಾಡುತ್ತೆ. ಹೀಗಾಗಿ ಕಾರ್ಗ್ ದ್ವೀಪ ಕೈ ಹಾಕಿದ್ರೆ ಚೀನಾ ಎಂಟ್ರಿ ಆಗಬಹುದು ಎನ್ನುವಂತ ಒಂದು ಆತಂಕ ಅಮೆರಿಕಾಗಿತ್ತು. ಚೀನಾ ಎಂಟ್ರಿ ಆಯ್ತು ಅಂದ್ರೆ ಅದು 3ನೇ ಮಹಾಯುದ್ಧ ಅಥವಾ ಇನ್ನೊಂದು ಯಾವುದೋ ರೂಪವನ್ನು ಪಡಿಬಹುದು ಎನ್ನುವ ಕಾರಣಕ್ಕಾಗಿ. ಆದ್ರೆ ಇದೀಗ ಟ್ರಂಪ್ ಅದೇ ಕಾರ್ಗ್ ದ್ವೀಪದ ಮೇಲೆ ಮತ್ತೊಮ್ಮೆ ಕಣ್ಣಿಟ್ಟಿದ್ದಾರೆ. ಭೂ ಸೇನೆಯನ್ನ ಕಾರ್ಗ್ ದ್ವೀಪಕ್ಕೆ ನುಗ್ಗಿಸೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ ಎನ್ನುವಂತ ವರದಿಯನ್ನ ಮಾಡಲಾಗ್ತಾ ಇದೆ ಬೇರೆ ಬೇರೆ ಒಂದಷ್ಟು ಅಂತಾರಾಷ್ಟ್ರೀಯ ಮಟ್ಟದ ಪತ್ರಿಕೆಗಳಲ್ಲಿ. ಮತ್ತೊಂದು ಹಾರ್ಮುಜ್ ಜಲಸಂಧಿ ಏನಿದೆ, ಇರಾನ್ ಕ್ಲೋಸ್ ಮಾಡಿದೆಯಲ್ಲ ಅಥವಾ ಬಂದ್ ಮಾಡಿದೆಯಲ್ಲ, ಅದನ್ನು ಕೂಡ ವಶಕ್ಕೆ ತೆಗೆದುಕೊಳ್ಳೋದಕ್ಕೆ ಇದೀಗ ಅಮೆರಿಕ ಸಿದ್ಧತೆ ಮಾಡ್ಕೊಳ್ತಿದೆ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಅಮೆರಿಕ ನುಗ್ತು ಅಂದ್ರೆ ಇರಾನ್ ಸುಮ್ಮನೆ ಇರುತ್ತಾ? ಇಲ್ಲ. ಇರಾನ್ ಈಗಾಗಲೇ ಏನೇನು ಸಿದ್ಧತೆ ಮಾಡ್ಕೊಂಡಿತ್ತು ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇರಾನ್ ಯಾವ ರೀತಿಯಾಗಿ ಡ್ರೋನ್ಸ್ಗಳ ಮೂಲಕ ಅಟ್ಯಾಕ್ ಮಾಡ್ತು, ಮಿಸೈಲ್ಗಳ ಮೂಲಕ ಅಟ್ಯಾಕ್ ಮಾಡ್ತು, ಅವರ ಸೇನೆ ಎಷ್ಟು ಮಟ್ಟಿಗೆ ಬಲಿಷ್ಠವಾಗಿದೆ ಅನ್ನೋದು ಗೊತ್ತಿರುವಂತ ವಿಚಾರ. ಈಗ ಇವರು ಭೂಸೇನೆಯನ್ನು ನುಗ್ಗಿಸಿದ್ರು ಅಂತಾದ್ರೆ ಇರಾನ್ ಸುಮ್ಮನೆ ಇರುತ್ತೆ? ಇಲ್ಲ. ಇರಾನ್ನ IRGC ಈಗಾಗಲೇ ಒಂದು ವಿಡಿಯೋವನ್ನ ರಿಲೀಸ್ ಮಾಡಿದೆ. ಅವರು ಹೇಳ್ತಾ ಇದ್ದಾರೆ, ಬನ್ನಿ ಬನ್ನಿ ಬನ್ನಿ, ನರಕಕ್ಕೆ ನಿಮಗೆ ಸುಸ್ವಾಗತ,
ನಿಮ್ಮನ್ನು ಹೊಡೆದಟ್ಟೋದಕ್ಕೆ ನಾವು ಕೂಡ ಸಿದ್ಧರಾಗಿದ್ದೇವೆ ಎನ್ನುವಂತ ಮಾತನ್ನ ಇದೀಗ ಇರಾನ್ ಹೇಳ್ತಾ ಇದೆ. ಹೀಗಾಗಿ ಯುದ್ಧ ಇನ್ನಷ್ಟು ಭೀಕರವಾಗುವಂತ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಇದರ ನಡುವೆ ಇರಾನ್ಗೆ ಈಗಾಗಲೇ ಹೌತಿಗಳು ಕೂಡ ಸಾಥ್ ಕೊಟ್ಟಿದ್ದಾರೆ. ಹೌತಿಗಳು ಅಂದ್ರೆ ಯಮನ್ ಎನ್ನುವಂತ ಒಂದು ದೇಶ ಇದೆ ಈ ಮಧ್ಯಪ್ರಾಚ್ಯ ಭಾಗದಲ್ಲಿ. ಆ ಯಮನ್ನಲ್ಲಿ ಎರಡು ರೀತಿಯಾದಂತಹ ಸರ್ಕಾರ, ಒಂದು ಯಮನ್ನ ಸರ್ಕಾರ, ಮತ್ತೊಂದು ಹೌತಿಗಳ ಸರ್ಕಾರ. ಅವರ ಸರ್ಕಾರಕ್ಕೆ ಸಮಾನಾಂತರವಾಗಿ ಇವರು ಕೂಡ ಒಂದು ಸರ್ಕಾರವನ್ನ ಮಾಡ್ಕೊಂಡು ಬಿಟ್ಟಿದ್ದಾರೆ. ಅವರು ಮುಂಚೆ ಗುಡ್ಡಗಾಡು ಪ್ರದೇಶ ಅಲ್ಲೆಲ್ಲವೂ ಕೂಡ ಇದ್ರು. ಅದಾದ ಬಳಿಕ ಅವ್ರದ್ದೇ ಆದಂಥ ಒಂದು ಸೇನೆಯನ್ನು ಕಟ್ಕೊಂಡ್ರು. ಅದಾದ ಬಳಿಕ ಯಮನ್ನ ಒಂದಷ್ಟು ಪ್ರದೇಶಗಳನ್ನು ತಮ್ಮ ವಶಕ್ಕೆ ತೆಗೆದುಕೊಂಡ್ರು. ಈಗ ಅವರು ಕೂಡ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಅವರು ಸಂಪೂರ್ಣ ಬೆಂಬಲ ಇರಾನ್ಗೆ ಇದೆ. ಇಲ್ಲಿವರೆಗೆ ಅವರು ಬೆಂಬಲ ಕೊಡ್ತೀವಿ ಅಂತ ಹೇಳ್ತಿರು ಬಿಟ್ರೆ ಯುದ್ಧದಲ್ಲಿ ಭಾಗಿಯಾಗಿರಲಿಲ್ಲ. ಈಗ ಹೌತಿಗಳು ಕೂಡ ಯುದ್ಧದಲ್ಲಿ ಭಾಗಿಯಾಗಿದ್ದಾರೆ. ಇರಾನ್ ಪರವಾಗಿ ನಿಂತುಕೊಂಡು ಈಗಾಗಲೇ ಇಸ್ರೇಲ್ ಮೇಲೆ ಅವರು ದಾಳಿಯನ್ನ ಮಾಡ್ತಾ ಇದ್ದಾರೆ. ಈಗ ಹೌತಿಗಳ ಬಗ್ಗೆ ಆತಂಕ ಏನಪ್ಪಾ ಅಂದ್ರೆ, ಹರ್ಮುಜ್ ಜಲಸಂಧಿ ವಿಚಾರದಲ್ಲೇ ಇಡೀ ಜಗತ್ತು ಇವತ್ತು ಸುಸ್ತಾಗಿ ಹೋಗಿದೆ. ತೈಲ ತಲ್ಲಣ ಸೃಷ್ಟಿಯಾಗಿದೆ. ಅಮೆರಿಕ ಕೂಡ ತಲೆ ಕೆಡಿಸಿಕೊಳ್ಳುವಂತಾಗಿದೆ. ಇನ್ನೊಂದು ಬಾಬೆಲ್ ಮಂಡೇಬ್ ಎನ್ನುವಂತ ಮತ್ತೊಂದು ಜಲಸಂಧಿ ಇದೆ. ಹರ್ಮುಜ್ ಜಲಸಂಧಿ ರೀತಿಯಲ್ಲೇ ಇನ್ನೊಂದು ಜಲಸಂಧಿ, ಕೆಂಪು ಸಮುದ್ರದಲ್ಲಿ ಇರುವಂತ ಜಲಸಂಧಿ ಅದು. ಸುಯೇಜ್ ಕಾಲುವೆ ಬಗ್ಗೆ ನೀವೆಲ್ಲರೂ ಕೂಡ ಕೇಳಿರ್ತೀರಿ. ನಾವು ರಷ್ಯಾಗೆ ಹೋಗಬೇಕು ಅಂದ್ರೆ ಆ ಸುಯೇಜ್ ಕಾಲುವೆ ಮೂಲಕವೇ ನಾವು ಕೂಡ ಹೋಗೋದು. ಹಾಗೆ ಏಷ್ಯಾ ಮತ್ತು ಯುರೋಪ್ ರಾಷ್ಟ್ರಗಳನ್ನು ಸಂಪರ್ಕಿಸುವಂತಹ ಪ್ರಮುಖವಾದಂತಹ ಕಾಲುವೆ ಅಂದ್ರೆ ಸುಯೇಜ್ ಕಾಲುವೆ. ಆ ಸುಯೇಜ್ ಕಾಲುವೆ ಒಂದು ಕಡೆ ಇದ್ರೆ ಮತ್ತೊಂದು ಕಡೆಯಿಂದ ಸುಯೇಜ್ ಕಾಲುವೆಗೆ ಹೋಗಬೇಕು ಕೆಂಪು ಸಮುದ್ರದ ಮೂಲಕ ಅಂದ್ರೆ ಬಾಬೆಲ್ ಮಂಡೇಬ್ ಎನ್ನುವಂತ ಜಲಸಂಧಿಯ ಮೂಲಕವೇ ಹೋಗಬೇಕಾಗತ್ತೆ. ಒಂದು ಕಿರಿದಾಗಿರುವಂತ ಜಲಸಂಧಿ. ಅದರ ಪಕ್ಕದಲ್ಲೇ ನಿಮಗೆ ಈ ಕಡೆ ಜಿಬೂಟಿ, ಏಟ್ರಿಯಾ ದೇಶಗಳು ಬಂದ್ರೆ ನಿಮಗೆ ಆ ಕಡೆ ಬರೋದು ಯಮನ್. ಇದೀಗ ಹೌತಿಗಳು ಆ ಜಲಸಂಧಿಯನ್ನ ಬಂದ್ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಈಗ ಅವರು ಕೂಡ ಯುದ್ಧಕ್ಕೆ ಭಾಗಿಯಾಗಿರುವಂತ ಕಾರಣಕ್ಕಾಗಿ ಆ ಜಲಸಂಧಿಯನ್ನ ಹೌತಿಗಳು ಹೇಳಿದ ರೀತಿಯಲ್ಲೇ ಬಂದ್ ಮಾಡಿಬಿಟ್ರು ಅಂತಾದ್ರೆ ಇಡೀ ಜಗತ್ತಿನ ಕತ್ತನ್ನೇ ಹಿಸುಕಿದ ರೀತಿಯಲ್ಲಿ ಆಗತ್ತೆ. ಇದಕ್ಕೆ ಪರೋಕ್ಷವಾದಂತ ಕಾರಣ ಅಮೆರಿಕ ಆಗಿಬಿಡುತ್ತೆ. ಇನ್ನೊಂದು ಕಡೆಯಿಂದ ಅಮೆರಿಕದ ಯಾವುದೇ ಎಚ್ಚರಿಕೆಯೂ ಕೂಡ ಇರಾನ್ ಭಕ್ತ ಇಲ್ಲ. ಅಮೆರಿಕದ ಫೈಟರ್ ಜೆಟ್ಗಳನ್ನು ಹೊಡೆದೊಳಿಸ್ತಾ ಇದೆ. ಅಮೆರಿಕದ ಡ್ರೋನ್ಗಳನ್ನು ಹೊಡೆದೊಳಿಸ್ತಾ ಇದೆ. ಇದೀಗ ಸೌದಿಯ ಮತ್ತೊಂದು ವಾಯುನೆಲೆ ಮೇಲೂ ಕೂಡ ಅಟ್ಯಾಕ್ ಅನ್ನ ಮಾಡಿದೆ. ಪ್ರಿನ್ಸ್ ಸುಲ್ತಾನ್ ಎನ್ನುವಂತ ವಾಯುನೆಲೆ ಮೇಲೆ ಇರಾನ್ ಅಟ್ಯಾಕ್ ಅನ್ನ ಮುಂದುವರಿಸಿದೆ. ಇನ್ನೊಂದು ಕಡೆಯಿಂದ ಇಸ್ರೇಲ್ನ ಟೆಲ್ ಅವೀವ್ಗೆ ಎಷ್ಟು ಹಾನಿಯಾಗಿದೆ ಅನ್ನೋದು ಗೊತ್ತಿರಲಿಲ್ಲ. ಇರಾನ್ನ ಟೆಹರಾನ್ನಲ್ಲಿ ಏನೇನು ಹಾನಿಯಾಗಿದೆ ಅನ್ನೋದು ವಿಡಿಯೋಗಳನ್ನು ನಾವು ನೋಡ್ತಾ ಇದ್ವಿ. ಆದ್ರೆ ಇದೀಗ ಇಸ್ರೇಲ್ನ ಟೆಲ್ ಅವೀವ್ನಲ್ಲಿ ಏನೆಲ್ಲ ಹಾನಿಯಾಗಿದೆ ಅನ್ನೋದು ಸಂಬಂಧಪಟ್ಟಂತ ಒಂದು ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಅಲ್ಲೊಂದು ರೀತಿಯಲ್ಲಿ ನರಕದಂತ ವಾತಾವರಣವೇ ನಿರ್ಮಾಣ ಆಗಿಬಿಟ್ಟಿದೆ. ಒಟ್ಟಾರೆ ಬಂಧುಗಳೇ, ನೀವೇನಂತೀರಿ? ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.